ಎಲ್ರಿಗೂ ನಮಸ್ಕಾರ ಸರ್. ಇದು ಬೇಲೂರು ತಾಲೂಕು ಪ್ರತಾಪ್ ಪಟೇಲ್ ಅಂತ ಹೇಳಿ ಹ್ಯೂಮನ್ ರೈಟ್ಸ್ ಪ್ರೆಸಿಡೆಂಟ್ ತಾಲೂಕು ಅಧ್ಯಕ್ಷ. ನಮ್ಮ ತಾಲೂಕಿಗೆ ವ್ಯಾಪ್ತಿ ಒಳಪಡುವ ಸಕಲೇಶ್ಪುರ ಆರ್ ಟಿ ಒದಲ್ಲಿ ಅಧಿಕಾರಿಯೊಬ್ಬರು, ಅಧಿಕಾರಿ ಸಿಬ್ಬಂದಿ ವರ್ಗದ ಎಲ್ಲರೂ ಸೇರಿ ಒಬ್ಬ ಖಾಸಗಿ ವ್ಯಕ್ತಿನ ಕರ್ಕೊಬಂದು ಬರ್ತ್ಡೇ ಪಾರ್ಟಿ ಮಾಡ್ತಾರೆ ಅಂದರೆ ಸಮಾಜಕ್ಕೆ ಏನು ಇವರು ಇದು ಕೊಡ್ತಾರೆ ಅಂತೇಳಿ ದಯವಿಟ್ಟು ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು, ಜಾಯಿಂಟ್ ಕಮಿಷನ್ ಎಲ್ಲ ನಮ್ಮ ಸಂಬಂಧಪಟ್ಟ ಆರ್ ಟಿ ಒ ಅಧಿಕಾರಿಗಳು, ನಮ್ಮ ಎಲ್ಲ ಅಧಿಕಾರಿಗಳನ್ನ ಮನವಿ ಮಾಡೋದಿಷ್ಟೇ, ಈ ಘಟನೆಯ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು. ಇದರಿಂದ ಸಮಾಜಕ್ಕೆ ಕೆಟ್ಟ ಮೆಸೇಜ್ ಕೊಡ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟ ಸಾರಿಗೆ ನಮ್ಮ ರಾಮಲಿಂಗಾರೆಡ್ಡಿ ಸರ್ ಆಗಿರ್ಬೋದು, ಜಾಯಿಂಟ್ ಕಮಿಷನರ್ ಆಗಿರ್ಬೋದು, ಇದ್ರ ಮೇಲ್ಪಟ್ಟ ಎಲ್ಲ ಗೌರ್ಮೆಂಟ್ ನಮ್ಮ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಏನು ಸೂಕ್ತ ಕ್ರಮ ಕೈಗೊಳ್ಳಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿದ್ದಾರೆ, ನೀವು ಏನು ಕ್ರಮ ಕೈಗೊಂಡ್ರು ನಮ್ಮ ಹ್ಯೂಮನ್ ರೈಟ್ಸ್ ಅಧ್ಯಕ್ಷ ನಾನಾಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ಬೋದು, ರಾಜ್ಯಾಧ್ಯಕ್ಷ ಗಮನಕ್ಕೆ ತಂದು ಇದ್ರ ಬಗ್ಗೆ ದೊಡ್ಡ ಉಗ್ರ ಪ್ರತಿಭಟನೆಯನ್ನು ಮಾಡದಂತೂ ಶತಸಿದ್ಧ ಅಧಿಕಾರ ನೀವು ಕ್ರಮ ತಗೊಳ್ಳಿಲ್ಲ ಅಂದರೆ ಇವತ್ತು ಸಹ ನಾವು ಸಕಲೇಶ್ಪುರಕ್ಕೆ ತೆರಳಿ 18ನೇ ತಾರೀಕು ನಮ್ಮ ಬರ್ತಡೇ ನಮಗೂ ಅವಕಾಶ ಮಾಡಿಕೊಡಿ ಅಂತ ಮನವಿ ಪತ್ರ ಕೊಟ್ಟಿದ್ದೀವಿ. ನಮ್ಮ ಸರ್ ಆಗಿರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷ ಆಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷ ಪುನೀತ್ ಗೌಡ್ರ ಆಗಿರ್ಬೋದು, ನಮ್ಮ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇದ್ರ ಬಗ್ಗೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ದಯಮಾಡಿ ಇದ್ರ ಅಧಿಕಾರಿಗಳು ಸೂಕ್ತ ಕ್ರಮ ತಗೊಳ್ಳೇಬೇಕು. ಇದು ನೀವು ಮಾಡ್ತಿರೋದು ಗೌರ್ಮೆಂಟ್ ಆಫೀಸಲ್ಲಿ ಇವ್ರು ಹೆಂಗ್ರಿ ಮಾಡಿದ್ರು? ಇವ್ರಿಗೆ ಏನು ಅಧಿಕಾರ ಇದೆ ಗೌರ್ಮೆಂಟ್ ಆಫೀಸಲ್ಲಿ? ಇವ್ರಿಗೆ ಕೇಕ್ ಕಟ್ ಮಾಡಿಸಿ ಅವ್ರಿಗೆ ಸಾಮಾನ್ಯ ಅವರೇ ಗೌರ್ಮೆಂಟ್ ಆಫೀಸಲ್ಲಿ ಇದನ್ನ ನಿಮ್ಮ ರೂಲ್ಸ್ ಇದೆಯಾ? ಕೊಡಿ, ಎಲ್ಲರಿಗೂ ಸಾರ್ವಜನಿಕರಿಗೆ ಕೊಡಿ, ಎಲ್ಲರಿಗೂ, ಯಾರ್ಯಾರು ಸಂಬಂಧಪಟ್ಟ ಎಲ್ಲರಿಗೂ ಕೊಡಿ, ಎಲ್ಲರೂ ಬರ್ತಡೇ ಮಾಡ್ಕೊಂಡು ಈ ಥರ ಎಲ್ಲ ಮಾಡಿ ನೀವು ನಮ್ಮ ಕರ್ನಾಟಕ ಸರ್ಕಾರದ ಅವಮಾನ ಮಾಡ್ತಾ ಇದ್ದೀರಲ್ಲ ನೀವು ಗೌರ್ಮೆಂಟ್ ಅಧಿಕಾರಿಗಳು. ದಯಮಾಡಿ ಸೂಕ್ತ ಕ್ರಮ ತಗೋಬೇಕಂತೇಳಿ ತಾಲೂಕು ಅಧ್ಯಕ್ಷರಾಗಿರೋ ನಾನು ಆಗ್ರಹಿಸ್ತಾ ಇದ್ದೀನಿ. ಮನವಿ ಕೂಡ ಮಾಡಿ ಬಂದಿದ್ದೀನಿ ಅಧಿಕಾರಿಗಳ ಹತ್ರ. ಎಲ್ಲ ಅಧಿಕಾರಿಗಳು ಮನವಿ ಸಹ ಸಲ್ಲಿಸಿದ್ದೀವಿ. ಇನ್ನು ಇದ್ರ ಬಗ್ಗೆ ನೀವು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಎಲ್ಲರ ಹತ್ರನೂ ಕಳಕಳಿ ಮನವಿ ಮಾಡ್ತಾ ಇದ್ದೀವಿ.